ಬನ್ನಿ ಈಗ ಎಕ್ಸರ್ಸೈಸ್ 13.1 ಸ್ಟಾರ್ಟ್ ಮಾಡೋಣ. ಓಕೆ, ಈ ಎಕ್ಸರ್ಸೈಸನ್ನು ಒಳ್ಳೆ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನೆಲ್ಲ ಸಾಲ್ವ್ ಮಾಡೋಣಂತೆ. ಈಗ ಫಸ್ಟ್ ಪ್ರಶ್ನೆಗೆ ಹೋದಾಗ ಫಸ್ಟ್ ಪ್ರಶ್ನೆ ಏನಿದೆ? ಫಸ್ಟ್ ಪ್ರಶ್ನೆ A survey was conducted by a group of students as a part of their environment awareness program. Okay, ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಸೇರಿ ಒಂದು ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಡಾಟಾನ ಕಲೆಕ್ಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ ವಿಚ್ ದೇ ಕಲೆಕ್ಟೆಡ್ ದ ಫಾಲೋವಿಂಗ್ ಡಾಟಾ ರಿಗಾರ್ಡಿಂಗ್ ದ ನಂಬರ್ ಆಫ್ ಪ್ಲಾಟ್ಸ್ ಇನ್ 20 ಹೌಸಸ್. ಇದು ಇಂಪಾರ್ಟೆಂಟ್ ನೋಡಿ. ಏನು ಕೊಟ್ಟಿದ್ದಾರೆ? 20 ಹೌಸಸ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 20 ಹೌಸಸ್ ಅಂದರೆ ನಮ್ಮ ಸಿಗ್ಮಾ ಎಫ್ ಐ ಏನಾಯಿತು? 20 ಆಗುತ್ತೆ. ಇದರಿಂದ ನಮ್ಗೇನು ಸಿಗುತ್ತೆ? ಸಿಗ್ಮಾ ಎಫ್ ಐ ಏನಿದೆ ಅಲ್ವಾ, ಇದು 20 ಇನ್ ದ ಲೊಕಾಲಿಟಿ. ಓಕೆ, 20 ಹೌಸಸ್ ಇಂದ ಕಲೆಕ್ಟ್ ಮಾಡಿದ್ದಾರೆ. ದ ಮೀನ್ ಆಫ್ ದ ನಂಬರ್ ಆಫ್ ಪ್ಲಾಂಟ್ಸ್ ಫರ್ ಹೌಸ್. ಓಕೆ, ಮೀನ್ ಆಫ್ ದ ನಂಬರ್ ಆಫ್ ಪ್ಲಾಂಟ್ಸ್ ಫರ್ ಹೌಸನ್ನು ನಾವೇನು ಮಾಡಬೇಕು? ಫೈಂಡ್ ಮಾಡಬೇಕು. ಓಕೆ, ಇಲ್ಲಿವರೆಗೂ ಕ್ಲಿಯರಾಗಿ ಗೊತ್ತಾಯ್ತಾ? ಒಂದು ಐಡಿಯಾ ಸಿಗ್ತಾ ಏನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸಿಗ್ಮಾ ಫ್ರೀಕ್ವೆನ್ಸಿ 20 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಚ್ ಮೆಥಡ್ ಡಿಡ್ ಯು ಯೂಸ್ ಫಾರ್ ಫೈಂಡಿಂಗ್ ದ ಮೀನ್ ಆ್ಯಂಡ್ ವೈ? ಯಾವ ಮೆಥಡನ್ನು ಬಳಸಿದ್ದೀರಾ ಅಂತ ಕೇಳಿದ್ದಾರೆ. ಓಕೆ, ಸರಿ, ಇದನ್ನು ಸಾಲ್ವ್ ಮಾಡೋಣ. ಇದನ್ನು ಸಾಲ್ವ್ ಮಾಡೋದಕ್ಕೆ ಇಲ್ಲಿ ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ. ಓಕೆ, ಕ್ಲಾಸ್ ಇಂಟರ್ವಲ್ ಇದಿದೆ, ನಮ್ಗೆ ಕೊಟ್ಟಿರ್ತಕ್ಕಂಥ ಕ್ಲಾಸ್ ಇಂಟರ್ವಲು ಎಫ್ ಐ ಇದಿದೆ. ಸಿಗ್ಮಾ ಎಫ್ ಐ ಏನು ಕೊಟ್ಟಿದ್ದಾರೆ ಆಲ್ರೆಡಿ? ಸಿಗ್ಮಾ ಎಫ್ ಐ ಈಸ್ 20. ಆಲ್ರೆಡಿ ದೇ ಹ್ಯಾವ್ ಗಿವೆನ್ ದ ಸಿಗ್ಮಾ ಎಫ್ ಐ ವ್ಯಾಲ್ಯೂ ಆಸ್ 20. ಸೊ ವಿ ಹ್ಯಾವ್ ಟು ಫೈಂಡ್ xi. How do we find xi? Upper limit plus lower limit divided by 2. Okay, upper limit plus lower limit. Upper limit ಎಷ್ಟು? 2. lower limit 0. 2 by 2 1 ಬಂತು. ನೆಕ್ಸ್ಟ್ ಇಲ್ಲಿ ಕೂಡ ಏನು ಬರುತ್ತೆ? 2 ಬರುತ್ತೆ, 2 3 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 5, ನೆಕ್ಸ್ಟ್ ಇಲ್ಲಿ 7 ಬರುತ್ತೆ. ನೋಡಿ, ಎಲ್ಲ ಕಡೆ ಕ್ಲಾಸ್ ಇಂಟರ್ವಲ್ ಸೇಮ್ ಇದೆ. ಅಂದರೆ ಕ್ಲಾಸ್ ಸೈಜ್ ಏನಿದೆ ಎಲ್ಲ ಕ್ಲಾಸ್ ಇಂಟರ್ವಲಲ್ಲಿ ಸೇಮ್ ಇದೆ. ಸೊ ಎಲ್ಲ ಕಡೆ +2 ಮಾಡ್ತಾ ಬಂದಿದ್ದಾರೆ. ಸೊ ನಾವು ಕೂಡ ಇಲ್ಲೇನು ಮಾಡ್ಬೋದು? ಕೆಳಗಡೆ +2 ಮಾಡ್ಬೋದು. ಇದು 9, ಇದು 11, ಇದು 13 ಆಯಿತು. ಓಕೆ, xi ಸಿಕ್ತು. ಈಗ ನೋಡಿ, ಸಿಗ್ಮಾ ಎಫ್ ಐ xi ಸಿಂಪಲ್ ಇವೆ ಕ್ಯಾಲ್ಕುಲೇಷನ್ಸ್. ಓಕೆ, ಇದನ್ನು ಮಾಡೋಣ. ಎಫ್ ಐ xi ವ್ಯಾಲ್ಯೂ ಏನಿದೆ? ಸಿಂಪಲ್ ಆಗಿ ಇದೆ, ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನಾನು ಡೈರೆಕ್ಟ್ ಮೆಥಡನ್ನೇ ಬಳಸ್ತೀನಿ. ಓಕೆ, ನಾನು ಯೂಸ್ ಮಾಡೋದೇನು ಇಲ್ಲಿ ಡೈರೆಕ್ಟ್ ಮೆಥಡನ್ನೇ ಬಳಸ್ಬಿಡ್ತೇನೆ. ಯಾಕಂದರೆ ಎಫ್ ಐ ಮತ್ತು xi ವ್ಯಾಲ್ಯೂ ಏನಿವೆ? ಸಿಂಪ್ಲರ್ ಇವೆ. ರೀಸನ್ ಗೊತ್ತಾಯ್ತಾ? ಈ ಪ್ರಶ್ನೆಯ ಕೆಳಗಿನ ಲಾಸ್ಟಲ್ಲಿ ಕೇಳಿದರು ವಿಚ್ ಮೆಥಡ್ ಡಿಡ್ ಯು ಯೂಸ್ ಅಂತೆ. ನಾನೇನು ಮಾಡ್ತೀನಿ? ಇಲ್ಲಿ ಡೈರೆಕ್ಟ್ ಮೆಥಡನ್ನು ಬಳಸ್ತೀನಿ. ಯಾಕಂದರೆ ಎಫ್ ಐ ಮತ್ತು xi ಏನಿವೆ? ಸ್ಮಾಲರ್ ವ್ಯಾಲ್ಯೂಸ್ ಇವೆ. ಸೊ ಎಫ್ ಐ xi ವ್ಯಾಲ್ಯೂ ಏನು ಬರುತ್ತೆ? ಎಫ್ ಐ ಇಂಟು xi. 1 1 1 2 3 6 5 1 5 7 5 35 6 9 54 22 13 39. ಓಕೆ, ಸಿಗ್ಮಾ ಎಫ್ ಐ xi ಏನು ಬರುತ್ತೆ? ಇದು ಟೋಟಲ್ ಸಮ್ ಮಾಡ್ಬೇಕು. ಈಗ ಇದು ಎಷ್ಟಾಯಿತು? 40 ಆಯಿತು. 40. ಓಕೆ, ಈಗ ಬರ್ಕೊಳ್ಳೋಣ. 40 ಆಯಿತು. ಇದು ಮತ್ತು ಇದು ವ್ಯಾಲ್ಯೂ ಸೇರಿ 40 ಆಯಿತು. ಈಗ 35 ಮತ್ತು 5 ಸೇರಿ ಏನಾಯಿತು? ಮತ್ತೆ ಒಂದು 40 ಆಯಿತು. ನೆಕ್ಸ್ಟು ಇದು ಮತ್ತು ಇದು ವ್ಯಾಲ್ಯೂ ಸೇರಿ ಏನಾಯಿತು? 60 ಆಯಿತು. ಉಳಿದೊಂದಿದು 22. ಓಕೆ, ಈ ರೀತಿ ನೀವೇ ನೋಡಬೇಕು. 10 ಬರೋ ಇರ್ತಕ್ಕಂಥ ನಂಬರ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ರೆ ಬರುತ್ತೆ. ಇದು ಮತ್ತು ಇದು ಸೇರಿ ಏನಾಯಿತು? ಒಂದು 40 ಆಯಿತು. ನೆಕ್ಸ್ಟ್ 6 ಮತ್ತು 54 ಸೇರಿ ಏನಾಯಿತು? ಒಂದು 60 ಆಯಿತು. ನೆಕ್ಸ್ಟ್ 5 ಮತ್ತು 35 ಸೇರಿ ಮತ್ತೆ ಒಂದು 40 ಆಯಿತು. ನೆಕ್ಸ್ಟ್ ಉಳಿದಿರ್ತಕ್ಕಂಥ 22. ಸೊ ಇದು 2 ಬಂತು. 10 14 ಇದು 16. ಓಕೆ, ಎಷ್ಟು ಬಂತು? 16 ಬಂತು. 162. ಓಕೆ, 162 ಏನಾಯಿತು? ಇದರದ್ದು ಟೋಟಲ್ ಸಮ್ ಆಯಿತು. 162 ಏನಾಯಿತು? ಇದರದ್ದು ಸಮ್ ಆಯಿತು. ಸರಿನಾ? 162 ಸಮ್ ಆಯಿತು. ಈಗ ಮುಗೀತಿಗೆ ಏನು ಮಾಡಬೇಕು? ಫಾರ್ಮುಲಾ ಹಾಕಬೇಕು. ಓಕೆ, ಫಾರ್ಮುಲಾ ಹಾಕೋಣ. ಇದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡಿ. ಈಗ ಮೀನ್ ಎಕ್ಸ್ ಬಾರ್ ಈಕ್ವಲ್ ಟು, ಇದು ಡೈರೆಕ್ಟ್ ಮೆಥಡ್ ಅಲ್ಲ ನಾವು ಯೂಸ್ ಮಾಡಿದ್ದು, ಸಿಗ್ಮಾ ಎಫ್ ಐ xi. ಸಿಗ್ಮಾ ಎಫ್ ಐ xi ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಸೊ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಎಫ್ ಐ ಎಷ್ಟಿದೆ? ಎಫ್ ಐ xi 162 ಡಿವೈಡ್ ಬೈ 20. Okay, this will be equal to 81.
8.1 ಆಗುತ್ತೆ. ಸೊ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು 8.1. ಸೊ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಆನ್ ಆನ್ ಆವ್ರೇಜ್ 8 ಪ್ಲಾಂಟ್ಸ್ ಇವೆ ಅಂತ ಅರ್ಥ. ಸರಿ, ಇದು ಪ್ರಶ್ನೆ ಸಾಲ್ವ್ ಆಯಿತು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಮೆಥಡ್ ಡಿಡ್ ಯು ಯೂಸ್ ಟು ಫೈಂಡ್ ದ ಮೀನ್? ಓಕೆ, ಯಾವ ಮೆಥಡನ್ನು ಬಳಸಿದ್ವಿ? ಡೈರೆಕ್ಟ್ ಮೆಥಡನ್ನು, ಬಿಕಾಸ್ ಎಫ್ ಐ ಆ್ಯಂಡ್ ಎಕ್ಸ್ ಐ ಆರ್ ವೆರಿ ಸ್ಮಾಲ್. ನೆಕ್ಸ್ಟು ಇಲ್ಲಿ ಸೆಕೆಂಡ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಡೈಲಿ ವೇಜಸ್ ಆಫ್ 50 ವರ್ಕರ್ಸ್. ಓಕೆ, ಇದು ಇಂಪಾರ್ಟೆಂಟ್ ನೋಡಿ. ಇಲ್ಲೇನು ಕೊಟ್ಟಿದ್ದಾರೆ? 50 ವರ್ಕರ್ಸ್ ಡೈಲಿ ವೇಜಸ್ ಕೊಟ್ಟಿದ್ದಾರೆ ಅಲ್ವಾ? 50 ವರ್ಕರ್ಸ್ ಅಂತ ಹೇಳಿದ್ದಾರೆ. ಓಕೆ, 50 ವರ್ಕರ್ಸ್ ಅಂತ ಹೇಳಿದ್ದಾರೆ. ಸೊ ಸಿಗ್ಮಾ ಎಫ್ ಐ ವಿಲ್ ಬಿ ಈಕ್ವಲ್ ಟು 50. Sigma Fi is equal to 50. Then find the mean daily wages of the workers of the factory by using an appropriate method. Appropriate method ಯೂಸ್ ಮಾಡಿರ್ತಾರೆ. ಓಕೆ, ನಿಮ್ಗೆ ಬೇಕಾಗಿರ್ತಕ್ಕಂಥ ಮೆಥಡನ್ನು ಯೂಸ್ ಮಾಡಿರಿ. ಸೊ ನೀವು ಯೂಸ್ ಮಾಡಿರ್ತಕ್ಕಂಥ ಮೆಥಡ್ ಏನಿರಬೇಕು? ಈಸಿ ಆಗಿರಬೇಕು. ಓಕೆ, ಈ ಕ್ಲಾಸ್ ಇಂಟರ್ವಲನ್ನು ಬರಿತೀನಿ. ಬರೀದ್ ಬಂತು. ಸೊ ಸಿಗ್ಮಾ ಎಫ್ ಐ ಅವರೇ ಕೊಟ್ಟಿದ್ದಾರೆ. ಸಿಗ್ಮಾ ಎಫ್ ಐ ಈಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ 50 ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ವಾ? 50 ಅಂತ ಇದೆ ಇಲ್ಲಿ. ಸೊ ಸಿಗ್ಮಾ ಎಫ್ ಐ ಏನಾಗುತ್ತೆ? 50 ಆಗುತ್ತೆ. ಸಿಗ್ಮಾ ಎಫ್ ಐ ಈಸ್ 50. ನೌ ವಿ ವಿಲ್ ಡೂ ದ ಫರ್ದರ್ ಪ್ರಾಬ್ಲಮ್. ಫರ್ದರ್ ಪ್ರಾಬ್ಲಮ್ ಏನು? ಎಕ್ಸ್ ಐ ನೋಡಬೇಕು. ಕ್ಲಾಸ್ ಇಂಟರ್ವಲ್ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡ್ ಬೈ 2. ಓಕೆ, ಅಪ್ಪರ್ ಲಿಮಿಟ್ 520, ಲೋವರ್ ಲಿಮಿಟ್ 510 ಡಿವೈಡ್ ಬೈ 2, ವಿಚ್ ವಿಲ್ ಬಿ ಈಕ್ವಲ್ ಟು 500 ಇದೆ ಅಲ್ವಾ? 510 ಆಗುತ್ತೆ. ಓಕೆ, 510. ಸೊ ದಿಸ್ ಒನ್ ಈಸ್ 510, 510. ನೆಕ್ಸ್ಟ್ 530, ನೆಕ್ಸ್ಟ್ 550, ಇಲ್ಲಿ 570, ನೆಕ್ಸ್ಟ್ 590. ಓಕೆ, 590. ಇನ್ನು ಡೈರೆಕ್ಟ್ ಮೆಥಡ್ ಹೋಗೋಕ್ಕಾಗುತ್ತಾ? ಡೈರೆಕ್ಟ್ ಮೆಥಡ್ ಹೋಗೋಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ನೋಡಿ, ಎಕ್ಸ್ ಐ ನೋಡಿ, ಎಫ್ ಐ ನೋಡಿ, ಅಜಗಜಾಂತರ ದೊಡ್ಡ ನಂಬರ್ಗಳಿವೆ. ಇವ್ರನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಕುಂತ್ರೆ ಆಯ್ತು, ಮುಗೀತು. ಎಕ್ಸಾಮಲ್ಲಿ ಟೈಮೇ ಸಿಗೋಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕು? ನೆಕ್ಸ್ಟ್ ಮೆಥಡ್ ಹೋಗ್ಬೇಕು. ನೆಕ್ಸ್ಟ್ ಮೆಥಡ್ ಏನು? ಇದಕ್ಕಿಂತ ಒಂದು ಸ್ಟೆಪ್ ಅಡ್ವಾನ್ಸ್ ಇದೆ. ಯಾವ ಮೆಥಡು? ಡಿ ಐಗೆ ಹೋಗೋಣ. ಡಿ ಐ ವಿಲ್ ಬಿ ಈಕ್ವಲ್ ಟು, ಓಕೆ, ಡಿ ಐ ಬೇರೆ ಕಲರ್ ತೊಗೊಳ್ಳೋಣ ಡಿ ಐ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಡಿ ಐ ಈಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಸರಿ, ಈಗ ಎಕ್ಸ್ ಐ ನಂದು ಇಲ್ಲಿ ಎ ವ್ಯಾಲ್ಯೂ ಏನು ತೊಗೊತೀನಿ? 550 ತೊಗೊಳ್ತೀನಿ. ನೋಡಿ, ಇಲ್ಲಿ ಮಿಡಲ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಈಸ್ ಮೈ ಎ ಈಕ್ವಲ್ ಟು 550. ಓಕೆ, ಎ ಈಕ್ವಲ್ ಟು 550 ಕನ್ಸಿಡರ್ ಮಾಡಿಕೊಡೆ. ನಾವು ದಿಸ್ ವಿಲ್ ಗೆಟ್ -40. ಹೌದಾ? ಎಕ್ಸ್ ಐ ಮೈನಸ್ ಐ ಮಾಡಿದ್ರೆ ಬರುತ್ತೆ, ಗೊತ್ತಲ್ಲ? ಎಕ್ಸ್ ಐ ಮೈನಸ್ ಎ ಮಾಡಿದೆ. ಸೊ ಎಷ್ಟು ಬಂತು? ಇಲ್ಲಿ -20, 0, 20, 40. ಓಕೆ, ಯು ಗಾಟ್ ವ್ಯಾಲ್ಯೂಸ್ ಅಪ್ ಟು ಹಿಯರ್. ನೆಕ್ಸ್ಟ್ ನೋಡಿ, ಈಗ ಡಿ ಐಯಲ್ಲಿ ಕಾಮನ್. ಓಕೆ, ಇಲ್ಲಿ ಎಚ್ ಏನಿದೆ 20 ಇದೆ, ಅದರಿಂದ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಎಲ್ಲದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬರುತ್ತೆ, ಹೆಚ್ಚು 20 ಬರುತ್ತೆ. ಸೊ 20ಇಂದ ಡಿವೈಡ್ ಮಾಡಿದರೆ ಯು ಐ ಸಿಗುತ್ತೆ ನನಗೆ. ಮತ್ತೇನು ಸಿಗುತ್ತೆ? ಯು ಐ. ಈಗ ಯು ಐ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಯು ಐ ವಿಲ್ ಬಿ ಈಕ್ವಲ್ ಟು ಡಿವೈಡ್ ಬೈ ಎಚ್. ಎಚ್ ಏನು ತೊಗೋತೀನಿ ನಾನು? ಕ್ಲಾಸ್ ಸೈಜ್. ಅಥವಾ ಇಲ್ಲಿರ್ತಕ್ಕಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ತೊಗೊಳ್ತೀನಿ, 20 ತೊಗೊಳ್ತೀನಿ. ಏನು ತೊಗೊಂಡೆ? 20. ಡಿ ವ್ಯಾಲ್ಯೂ ಏನು ತೊಗೊಂಡೆ ನಾನು? 20 ತೊಗೊಂಡೆ. ಸೊ 20 ತೊಗೊಂಡಾಗ ಏನು ಬಂತು? ಇಲ್ಲಿ -2, -1, 0, 1, 2 ಬಂತು. ಸರಿನಾ? ಇಲ್ಲಿವರೆಗೆ ಕ್ಲಿಯರ್ ಆಗಿದೆನಾ? ನೆಕ್ಸ್ಟ್ ಈಗ ಫೈನಲ್ ಮಾಡುತ್ತಾ ಇರ್ತಕ್ಕಂಥದ್ದು ಎಫ್ ಐ ಯು ಐ. ಎಫ್ ಐ ವ್ಯಾಲ್ಯೂ ಏನಿದೆ? 12 × 2 -24. ನೆಕ್ಸ್ಟು 1 × 14
-14 ಇಲ್ಲಿ 0ನೇ ಬರುತ್ತೆ, ಆಲೋಚನೆ ಮಾಡೋದು ಬೇಕಾದ್ರೆ. ನೆಕ್ಸ್ಟ್ ಹೋಗೋಣ 6 ಇಲ್ಲಿ 20. ಓಕೆ 26 24 -12 ಬರುತ್ತೆ. ಓಕೆ ಸಿಗ್ಮಾ ಎಫ್ ಐ ಯು ಐ ಇಸ್ -12. ಹೌದಾ ನೋಡಿ 26 24 -2 ಇದು +2 ಉಳಿತು, +2 ಇದ್ರೆ ಹೋದ್ರೆ ಮತ್ತೆ -12 ಬಂತು. ಸಿಗ್ಮಾ ಎಫ್ ಐ ಯು ಐ -12 ಬಂತು. ಇದನ್ನೆಲ್ಲ ಮುಗಿದ್ಮೇಲೆ ಸೈಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಇದರದ್ದು ಸೈಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಕ್ಯಾಲ್ಕುಲೇಷನ್ ನೋಡಿ. ಈಗ ಮೀನ್ ಬೇಕು ನನಗೆ. ಮೀನ್ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಹೋಲ್ ಇಂಟು ಎಚ್. ಹೌದಾ, ಹೋಲ್ ಇಂಟು ಎಚ್. ಎಚ್ ವ್ಯಾಲ್ಯೂ ಏನಿದೆ ನನಗೆ 20 ಇದೆ. ಎಚ್ ವ್ಯಾಲ್ಯೂ ಏನಿದೆ 20 ಅನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎ ವ್ಯಾಲ್ಯೂ ಏನಿದೆ ನನಗೆ 550. ಈಗ ಎಕ್ಸ್ ಬಾರ್ ಈಕ್ವಲ್ ಟು 550 ಮೈನಸ್ ಬರುತ್ತೆ. ಓಕೆ -12 ಡಿವೈಡ್ ಬೈ ಸಿಗ್ಮಾ ಎಫ್ ಐ ಈಸ್ 50 ಇಂಟು ಎಚ್ ಈಸ್ 20. ಓಕೆ ಇಲ್ಲಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಈಗ ಎಕ್ಸ್ ಬಾರ್ ಈಕ್ವಲ್ ಟು 550 ಮೈನಸ್ 12 24 ಡಿವೈಡ್ ಬೈ 5. ಸೊ 5 4.8 ಆಗುತ್ತೆ. ಮೈನಸ್ ಮಾಡಿದಾಗ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು 545.2 ಬರುತ್ತೆ. 545.2 ಕರೆಕ್ಟ್. 545.2 ಬರುತ್ತೆ. ಸೊ ನನಗೆ ಏನು ಬಂತು, ಮೀನ್ ವ್ಯಾಲ್ಯೂ ಏನು ಬಂತು 545.2. ಸೊ ಮೀನ್ ವೇಜಸ್ ಆಫ್ ಎ ವರ್ಕರ್ ಇನ್ ಅ ಫ್ಯಾಕ್ಟ್ರಿ ಈಸ್ 545.2. ಕ್ಲಿಯರ್ ಆಯಿತಾ? ಸಿಂಪಲ್ ಆಗಿ ಮಾಡ್ತಾ ಹೋದ್ವಿ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನು ರೂಲ್ಸ್ ಇವೆ ಅವ್ರನ್ನ ಫಾಲೋ ಆಗ್ತಾ